ವೆಲ್ಕಮ್ ಬ್ಯಾಕ್ ಟು ಏಂಜಲ್ಸ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಹಾಸನದ ತಣ್ಣೀರೆಲ್ಲದಲ್ಲಿ ಎಕ್ಸಿಬಿಷನ್ ಶೋ ಸ್ಟಾರ್ಟ್ ಆಗಿತ್ತು. ನಾನು ಮತ್ತು ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಹೋಗಿದ್ವಿ. ಇಲ್ಲಿ ಒಳಗಡೆ ಎಂಟರ್ ಆಗಿದ ತಕ್ಷಣ ನಮಗೆ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಅನಿಮಲ್ಸ್ ಮತ್ತು ಆ್ಯನಿಮೇಷನ್ ಫೋಟೋಸ್ದು ನೇಚರಿಟಿಕ್ಕಾಗಿ ಕ್ರಿಯೇಟ್ ಮಾಡಿದರು. ನನಗಂತೂ ಸಖತ್ ಇಷ್ಟ ಆಯಿತು. ಹಿಂಗೆ ಎಲ್ಲರೂ ಇಲ್ಲಿ ಫೋಟೋಸ್ನ ತೆಕ್ಕೊತಾಯಿದ್ರು. ತುಂಬ ಚೆನ್ನಾಗಿತ್ತು. ಹಂಗೆ ನಮ್ಮ ಸಿದ್ಧದ ಒಂದು ಫೋಟೋ ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಹಂಗೆ ಒಳಗಡೆ ಹೋಗ್ತಾ ನಮಗೆ ಫ್ಲವರ್ಸಿಂದ ಆ್ಯನಿಮಲ್ಸ್, ಬರ್ಡ್ಸ್ ಈ ಥರ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರು. ಮತ್ತು ಇಲ್ಲಿ ಏನೋ ಮರ್ಮೇಡ್ ಶೋ ಕೂಡ ನಡೀತಿದೆ ಅಂತ ಹೇಳಿದರು. ಹಂಗೆ ಇಲ್ಲಿ ಕ್ರೌಡ್ ಇತ್ತಲ್ಲ, ಇದೇ ಮರ್ಮೇಡ್ ಶೋ ಏನೋ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ತುಂಬ ಚೆನ್ನಾಗಿತ್ತು. ಈ ಥರ ಮರ್ಮೇಡ್ ಶೋ ಎಲ್ಲ ಹಾಸನಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ನಮಗೂ ತುಂಬ ಇಷ್ಟ ಆಯಿತು. ಒಂಥರ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಅಲ್ಲಿಂದ ಬಂದು ನೋಡಿದ್ರೆ ವರುಣ ಮತ್ತು ಸುಮಕ ಇಬ್ಬರೂ ಫಿಶಸ್ ಹತ್ರ ಹೋಗ್ಬಿಟ್ಟು ನೋಡ್ತಾಯಿದ್ರು. ಈ ಥರ ಫಾಲ್ಸ್ ಇದು ದುಬೈಯಲ್ಲಿದೆ ಅಂತ. ಈ ಥರ ಆರ್ಟಿಫಿಷಿಯಲ್ಸ್ ಫಾಲ್ಸ್ನ ನಮ್ಮ ಹಾಸನದಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ತುಂಬ ಚೆನ್ನಾಗಿದೆ. ನೀವು ಕೂಡ ಬಂದು ವಿಸಿಟ್ ಮಾಡಿ. ನಾನು ಮತ್ತು ರಕ್ಷಾ ಕಾಫಿ ಕಪ್ ಆಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಹೋದ್ವಿ. ಅವಳು ಟಿಕೆಟ್ ತೊಗೊಂಡು ತುಂಬ ಕಾಯ್ತಾ ಇದ್ಲು. ಹಂಗಾಗಿ ಇಬ್ಬರು ಹೋದ್ವಿ. ಹೋಗಿದ ತಕ್ಷಣ ನಮಗಲ್ಲಿ ನಮ್ಮ ಡಿ ಬಾಸ್ ಫೋಟೋ ಸಿಕ್ತು. ಹಂಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಹಂಗೆ ಇಬ್ಬರು ಒಂದು ಪೋಸ್ ಕೂಡ ಕೊಟ್ಟು ಜಾಯಿಂಟ್ ವೆಲ್ದು ಕ್ಯಾಪ್ಚರ್ ಮಾಡಿದ್ರು. ಇಬ್ಬರು ಕುತ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ಎಷ್ಟು ನಗಾಡಿದ್ದೀವಿ ಅಂದರೆ ಇಬ್ಬರೂ ಕಿರ್ಚ್ಕೊಂಡು ನಗಾಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬಂದು ನೋಡಿದ್ರೆ ಸಿದ್ದು ಇದೇನೋ ಆಟಾಡ್ತಿದ್ದ, ಚೆನ್ನಾಗಿತ್ತು ಅಂತ ಹೇಳಿ ಕಿರ್ಚ್ಕೊತಿದ್ದ. ಆಮೇಲೆ ಆಚೆ ಬಂದಮೇಲೆ ಹಾರ್ಸ್ ರೈಡ್ ಹೋಗ್ತೀನಿ ಅಂತ ಅಂದ. ಅದಕ್ಕೆ ಕರ್ಕೊಂಡೋದ್ರು. ಅಲ್ಲಿಂದ ಮನೆಗೆ ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್.